ನಮಸ್ಕಾರ ಫ್ರೆಂಡ್ಸ್, ಕರ್ನಾಟಕ ಜನತೆಗೆ ನನ್ನ ಕೋಟಿ ನಮನಗಳು. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವೆಲ್ಕಮ್ ಟು ವೀಕೆಂಡ್ ವ್ಲಾಗ್ಸ್ ವಿತ್ ಜೈ. ಏನು ಗುರು ಇವತ್ತು ಕ್ಯಾಮ್ರಾ ಮುಂದೆ ಬಂದುಬಿಟ್ಟಿದ್ದಾನೆ ಅನ್ಕೊತಾ ಇದ್ದೀರಾ? ಸೊ ಇವತ್ತೊಂದು ಒಳ್ಳೆ ರೈಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾರಿ ರೈಡ್ ಅಲ್ಲ, ಫುಡ್ ಬ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ಫುಡ್ ಬ್ಲಾಗ್ ಬಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿ. ಸೊ ನಾನು ಮಾಡ್ತಾ ಇರೋದಲ್ಲ, ಸೊ ನಮ್ಮ SLV ಹೋಟ್ಲವರ ಒಂದು ಬಿರಿಯಾನಿ ಅದು. ಸೊ ಎಲ್ಲಿದೆ ಅಂತ ನಾನು ಡೀಟೇಲ್ಸ್ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ಯಾರು ಬರ್ತಾ ಇದ್ದಾರೆ ಗೊತ್ತಾ? ತುಂಬ ದಿನ ಆದಮೇಲೆ ಇವನ್ನ ನಾನು ಮೀಟ್ ಮಾಡ್ತಾಯಿನಿ. ಸೊ ಇವನ ಜೊತೆ ಯಾರು ಅಂತ ತಿಳ್ಕೊತಾ ಇದ್ದೀರಾ? ಸೊ ಇವನ ಜೊತೆ ಹೋಗಿ ಆ ಬಿರಿಯಾನಿ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಇವತ್ತು. ಸೊ ಅದೇ ಇವತ್ತಿನ ವ್ಲಾಗ್. ಸೊ ಅದು ಮಾತ್ರ ತುಂಬ ಫೇಮಸ್ ಇರೋದೆ, ತುಂಬ ಕ್ರಿಸ್ಪಿಯಾಗಿರೋ ಐಟಮ್ಸ್ಗಳೆಲ್ಲ ಇದೆ. ಸೊ ಅದೆಲ್ಲ ನಿಮಗೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಮತ್ತು ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಬರ್ತಾ ಇರೋದು ನಮ್ಮ ಜಿಗಡಿ ದೋಸ್ತ್ ನಿತಿನ್ ಎಲ್ಲಪ್ಪ ಇದೆಯಾ? ಕಾಲ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದ. ಬಾ ಅಲ್ಲಿ ಬರ್ತಾ ಇದ್ದಾರೆ ನೋಡಿ, ಕಳಿಸ್ತಾ ಇದೆಯಾ? ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾ ಇದೆಯಾ? ಏನೋ ಇಷ್ಟು ದಿನ ಆದ್ಮೇಲೆ ಏನೋ ಕಲರ್ಗೆಲ್ಲ ಗ್ಲಾಸು ಗೀಸು ಎಲ್ಲ ಹಾಕೋಬಿಡೋ ನೋಡ್ರಿ ಫ್ರೆಂಡ್ಸ್. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಮಚ್ಚ ಇವತ್ತು? ನಾನು ಹೇಳಿದ್ದೀನಿ ಆಲ್ರೆಡಿ ಅವ್ರಿಗೆ, ನಮ್ಮೂರಲ್ಲಿ ಫೇಮಸ್ ಮಶ್ರೂಮ್ ಬಿರಿಯಾನಿ. ಸೊ ಈಗ ಎಲ್ಲರೂ ಫೇಮಸ್ ಆಗ್ತದೆ. ಸೊ SLV ಮ್ಯಾಜಿಕ್ ಅಂತ. SLV ಮ್ಯಾಜಿಕ್ ನಾನು ಅವಾಗಲೇ ತೊಲ್ತಾ ಇದೆ, SLV ಏನೇನು ಅಂತ. ಆಮೇಲೆ ನೆನಪಾಯ್ತು ಇವಾಗ SLV ಮ್ಯಾಜಿಕ್ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದರಲ್ಲಿ ಫೇಮಸ್ ಏನಂದ್ರೆ ಇಡ್ಲಿ ವಿತ್ ಮಶ್ರೂಮ್ ಚಾಪ್ಸ್ ಮಾಡ್ತಾರೆ. ಓಕೆ, ಇಡ್ಲಿ ವಿತ್ ಮಶ್ರೂಮ್ ಚಾಪ್ಸ್. ಆಮೇಲೆ ಬಿರಿಯಾನಿ ಏನೋ ಹೇಳ್ದಿಯಲ್ವ ಇವಾಗ? ಮಶ್ರೂಮ್ ಬಿರಿಯಾನಿ, ಇಡ್ಲಿ ವಿತ್ ಮಶ್ರೂಮ್ ಚಾಪ್ಸ್. ಆಮೇಲೆ ಕಬಾಬ್ ಏನೋ ಇದೆಯಲ್ಲ, ಕಬಾಬ್ ಅಂದ್ರೆ ನಾನ್ ವೆಜ್ ಅಲ್ಲ, ವೆಜಿಟೇರಿಯನ್ ಕಬಾಬು, ಮಶ್ರೂಮ್ ಕಬಾಬ್, ಪ್ಯೂರ್ ವೆಜ್. ತುಂಬಾ ಚೆನ್ನಾಗಿರುತ್ತೆ, ಆಸಮ್ ಆಗಿರುತ್ತೆ. ಸೊ ನಾನು ಟ್ರೈ ಮಾಡಿದ್ದೀನಿ, ನಮ್ಮದು ಪರ್ಮನೆಂಟ್ ಅಡ್ಡ ಆಗಿಬಿಟ್ಟಿದೆ ಅದಂತೂ. ವಾರಕ್ಕೊಂದು 2 ಸರಿ 1 ಸರಿ ಹೋಗ್ತಾನೆ ಇರ್ತೀವಿ ನಾನು, ಇವನು, ಗಗನ್ ಅಂತೂ. ಸೊ ಅಲ್ಲೋಗಿ ನಿಮಗೆ ಯಾವ ಥರ ಮಾಡ್ತಾರೆ, ಯಾವ ಥರ ಪ್ರಿಪೇರ್ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ ಪ್ಲೇಸು ಮತ್ತು ಹೇಗಿರುತ್ತೆ ಟೇಸ್ಟು ತೊಗೊತಾ ಇದ್ದೀವಿ ಟೇಸ್ಟ್ ಮಾಡೋಕ್ಕೆ. ಸೊ ಲೆಟ್ಸ್ ಚೆಕ್ಔಟ್ ಆ್ಯಂಡ್ ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲಿರೋದು. ಆಮೇಲೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಪೋಸ್ಟ್ ಮಾಡಿರ್ತೀನಿ. ಫಸ್ಟ್ ನೋಡೋಣ, ಹೋಗೋಣ. ಸೊ ಇವಾಗ ಬೆನೇಲಿಲ್ಲಿ ಬಂದಿದ್ದೀನಿ. ಸೊ ಫ್ರಮ್ ದ ಮೇಕಿಂಗ್ ಏನೋ ಹೇಳ್ತಿದ್ದೆ. ಸೊ ಫ್ರಮ್ ದ ಮೇಕಿಂಗ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಹೆಂಗಿರುತ್ತೆ ಟೇಸ್ಟು ಎಲ್ಲ ರಿವ್ಯೂ ಕೊಡ್ತೀವಿ ಖಂಡಿತ. ಲೆಟ್ಸ್ ಸಿ. ಸೊ ಎಲ್ಲ ಬಂದಾಗ ಇಲ್ಲಿ SLV ಮ್ಯಾಜಿಕ್ ಹತ್ರ ನಿತಿನ್ ಕಾಲ್ ಮಾಡಿ, ನಿತಿನ್ ಬಂದು ನಿಮಗೆ ಅಕಂಪ್ನಿ ಮಾಡ್ತಾನೆ. ಸೊ ಲೆಟ್ಸ್ ಹೋಗೋಣ ಮಚ್ಚ ಇವಾಗ. ಇವಾಗ ಬಿಸಿಯಾಗಿ ಮಾಡ್ತಾ ಇರ್ತಾರೆ ಅಂತ ಹೇಳಿದೆಲ್ಲ. ಓಕೆ, ಕಾಲ್ ಮಾಡೋಣ. ಕಾಲ್ ಮಾಡಿ ಕೇಳ್ತೀವಿ ಅವ್ರನ್ನ. ಕೇಳ್ಬಿಡು ಒಂದು ಸರಿ. ಸೊ ಚೆನ್ನಾಗಿದ್ದೀನಾ ಮಚ್ಚ? ಹೆಂಗಿದ್ದೀರೋ? ಚೆನ್ನಾಗಿದ್ದೀನಾ? ಸೊ ಈ ಬೆನೇಲಿಲ್ಲಿ ಬರೋ ಅಷ್ಟರಲ್ಲಿ, ಬೈಕಲ್ಲಿ ಬರೋ ಅಷ್ಟರಲ್ಲಿ, ಟ್ರಾಫಿಕಲ್ಲಿ ತುಂಬಾ ವರ್ಸ್ಟ್ ಸಿಚುವೇಶನ್ ನಂದಂತೂ. ಸೊ ಏನೋ ನಿತಿನ್ ಎಲ್ಲ ಎನ್ಕ್ವೈರ್ ಮಾಡ್ತಾನೆ. ತೊಂದರೆ ಇಲ್ಲ ನಾನು ರೆಡಿ. ಇಲ್ಲ ಹಂಗೇನಿಲ್ಲ. ಥ್ಯಾಂಕ್ ಯು. ಓಕೆ, 5 minutes, ಲೆಟ್ಸ್ ಗೋ. 5 ನಿಮಿಷದಲ್ಲಿ ರೆಡಿ ಆಗಿರುತ್ತೆ. ಬಿಸಿ ಹೇಗೆ ದಮ್ ಕಟ್ತಾರೆ ಮತ್ತು ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ. ಮತ್ತು ಕೇಳ್ಪಟ್ಟಿದ್ದೀನಿ GRB ತುಪ್ಪ ಯೂಸ್ ಮಾಡ್ತಾರೆ ಅಂತ. ಹೌದು, ಮತ್ತು ಅವ್ರದ್ದೇ ಸ್ಪೈಸಸ್, ಅವ್ರದ್ದೇ ಮಸಾಲ. ಸೊ ಅವ್ರು ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ಅಂಗಡಿಯಲ್ಲಿ ಬರೀ ಸ್ಪೈಸಸ್ಸು ಮತ್ತು ಮಸಾಲ ಸೆಲ್ ಮಾಡೋಕ್ಕೆ. ಬಟ್ ಲೆಟ್ಸ್ ಟ್ರೈ ಅಂದ್ಬಿಟ್ಟು ಒಂದು ದಿನ ಟ್ರೈ ಮಾಡಿದ್ದಾರೆ ಈ ಥರ ಮಶ್ರೂಮ್ ಬಿರಿಯಾನಿ ಮಾಡಿ. ಸೊ ಅದು ಕ್ಲಿಕ್ಕಾಗಿ ತುಂಬ ಪೋಸ್ಟ್ ಎಲ್ಲ ಮಾಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ಸೊ ಈ ವಿಡಿಯೋನ ಲೈಕ್ ಮಾಡಿ ಇಷ್ಟ ಆದರೆ. ಸೊ ಇನ್ನು ಮುಂದೆ ಸಾಕಷ್ಟು ತಿಳಿಸ್ಕೊಡ್ತೀನಿ ಹೇಗಿರುತ್ತೆ ಅಂತ, ಹೇಗೆ ಎತ್ತ ಅಂತ. ಸೊ ಕಮಾನ್, ಲೆಟ್ಸ್ ಗೋ. ಅಲ್ಲಿ ಮೀಟ್ ಆಗೋಣ ಡೈರೆಕ್ಟಾಗಿ. ಸೊ ಇದೇ ಹೋಟೆಲ್ SLV ಮ್ಯಾಜಿಕ್. ಏನಿತ್ತಿನ ಎಲ್ಲ ನಿಂದೇನ ಹೋಟ್ಲು? ನಮ್ದೇನಲ್ಲ, ಸೊ ನಮ್ಮ ಕ್ಲೋಸ್ ಆಗಿರೋರು. ಸೊ ಎಲ್ಲ ರೆಡಿ ಆಗಿದೆ, ಎಲ್ಲ ಫುಲ್ಲು ಎಲ್ಲ ಚಾಪ್ ಮಾಡ್ಕೊಂಡೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಸ್ಟೌದಲ್ಲಿ ಮಾಡೋದು ಆ್ಯಕ್ಚುಲಿ. ಸ್ಟವ್ ಆಗಲಿ ಏನಾಗಲಿ ಉಪಯೋಗಿಸ್ತಾ ಇಲ್ಲ. ಸ್ಟವ್ವಲ್ಲಿ ಸೌದೆಯಲ್ಲಿ ಮಾಡ್ತಾ ಇರೋದು. ಸ್ಟವ್ ಅಂತ ತಿರ್ಗಾ. ಸೊ ಸೌದೆಯಲ್ಲಿ ಮಾಡ್ತಾ ಇದ್ದಾರೆ.
ಆಮೇಲೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ಅಂತ ತೋರಿಸ್ತೀನಿ, ಆಮೇಲೆ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ತೋರಿಸ್ತೀನಿ. ಸೊ ವೇಟ್ ಆ್ಯಂಡ್ ವಾಚ್, ಎಲ್ಲೂ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಇದು ತುಂಬ ನೀಟಾಗಿ ಹೈಜೀನಾಗೆ ಮಾಡ್ತಾ ಇದ್ದಾರೆ. ಸೊ ದಯವಿಟ್ಟು ನೋಡಿ ಬಂದು ಇಲ್ಲಿ ಟೇಸ್ಟ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ತಿರ್ಗಾ. ಬಿಕಾಸ್ ತುಂಬಾ ಯಮ್ಮಿ ಆಗಿರುತ್ತೆ, ತುಂಬ ಟೇಸ್ಟ್ಫುಲ್ ಆಗಿರುತ್ತೆ. ಮಶ್ರೂಮ್ ಬಿರಿಯಾನಿ ಅಂತೂ ಸಗದಾಗಿರುತ್ತೆ. ಬಟ್ ಈ ಚಾಪ್ಸ್ ಮಾತ್ರ ಟ್ರೈ ಮಾಡೋದು ಮರಿಬೇಡಿ, ಯಾಕೆಂದರೆ ನಾನು ಯೂಶ್ವಲಿ ಮಶ್ರೂಮ್ ಚಿಲ್ಲಿ, ಮಶ್ರೂಮ್ ಪನ್ನೀರ್ ಎಲ್ಲ ತಿಂತಾ ಇರ್ತೀನಿ. ಬಟ್ ಇದು ಇಲ್ಲಿ ಮಶ್ರೂಮ್ ಡ್ರೈ ಅಂತ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಅದ್ಭುತ ಅಂತಲೇ ಹೇಳ್ಬೋದು. ಸೊ ಟ್ರೈ ಮಾಡಿ, ಆಮೇಲೆ ನನಗೆ ರಿವ್ಯೂನ ಹೇಳಿ. ಸೊ ಇವ್ರು ಯೂಸ್ ಮಾಡೋ ಎಣ್ಣೆ ಬಂದ್ಬಿಟ್ಟು ಗ್ರೌಂಡ್ನಟ್ ಆಯಿಲು, ಕಡಲೆಕಾಯಿ ಎಣ್ಣೆ, ತುಂಬ ಒಳ್ಳೆಯದು ಹೆಲ್ತ್ ಕೂಡ, ಹಾರ್ಟ್ ಕೂಡ. ಫಸ್ಟ್ ಆನಿಯನು, ಆಯಿಲು, ಆನಿಯನ್ ಎಲ್ಲ ಹಾಕಿ ಫ್ರೈ ಮಾಡ್ತಾರೆ ನಮಗೆ. ಟೊಮ್ಯಾಟೊ, ಇದು ಅವ್ರದೇ ಮಸಾಲ, SLV ಮ್ಯಾಜಿಕ್ ಮಸಾಲ. ಇದು ಜೀರಾ ರೈಸು. ಪೆಪ್ಪರ್, ಓಕೆ. ಎಸ್, ಸ್ವಲ್ಪ ಮೇಲೆ, ಸ್ವಲ್ಪ ಮೇಲೆ. ಎಸ್, ಮ್ಯಾಮ್ ಇದು ಎಲ್ಲ ಐ ಮೀನ್ ವೆಜಿಟೇರಿಯನ್ ಮಸಾಲಾಸ್ ಎಲ್ಲ ಯೂಸ್ ಮಾಡ್ಬೋದಾ, ಹೇಗೆ ಇದು ಹೇಳಿ ಇದ್ರ ಬಗ್ಗೆ ಸ್ವಲ್ಪ. ನಮ್ಮದೇ ಮಸಾಲ, ಇದು ಹೋಮ್ ಮೇಡ್ ಮಸಾಲ ಅಲ್ಲಿ ಸ್ಪೈಸಸ್ ಎಲ್ಲ ಸೇಮ್ ಇರುತ್ತೆ. ಇದರಲ್ಲಿ ನಾವು ಕವರ್ ಚೇಂಜ್ ಯಾಕೆ ಮಾಡಿದ್ದೀವಿ ಅಂತಂದರೆ, ನಾನ್ ವೆಜಿಟೇರಿಯನ್ಸು ಅಲ್ಲಿ ಏನು ಸಿಗುತ್ತೋ ಅದನ್ನೇ ತೊಗೋತಾರೆ, ಯಾವ ಮಸಾಲ ಸಿಗುತ್ತೋ ಅಲ್ಲೇ. ವೆಜಿಟೇರಿಯನ್ಸು ಅದು ನಾನ್ ವೆಜ್ ಶಾಪ್ಗೆ ಹೋಗಿ ತೊಗೊಳಕ್ಕಾಗಲ್ಲ, ಹಂಗಾಗಿ ಕಲರ್ ಚೇಂಜ್ ಮಾಡಿದ್ದೀವಿ. ಮಾಡೋ ಮೆಥಡಲ್ಲಿ ಪ್ರೊಸೀಜರ್ ಸ್ವಲ್ಪ ಚೇಂಜ್ ಇದೆ, ಬಿಟ್ಟರೆ ಸ್ಪೈಸಸ್ ಎಲ್ಲ ಸೇಮ್ ಒಂದೇ ಇರುತ್ತೆ. ಅದು ಮಸಾಲ ಹೋಮ್ ಮೇಡ್ ಮಸಾಲ, ಮತ್ತು ಇದೇ ಮಸಾಲ ಯೂಸ್ ಮಾಡಿ ನಾವಿಲ್ಲಿ ಬಿರಿಯಾನಿ ಮಾಡೋದು. ಸೊ ಇದು ಪ್ಯೂರ್ ಆಗಿದೆ, ಮತ್ತು ಯಾವುದೇ ರೀತಿಯ ಟೇಸ್ಟ್ ಮೇಕರ್ ಇಲ್ಲ. ನೀವು ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿಸ್ಕೋಬೋದು, ಧೈರ್ಯವಾಗಿ ಹೇಳ್ತಾ ಇದ್ದೀವಿ. ಸೊ ತುಂಬ ಟೇಸ್ಟಿಯಾಗಿದೆ. ಇದೇ ಮಸಾಲ ಯೂಸ್ ಮಾಡಿ ನಾವಿಲ್ಲಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಇದನ್ನು ಮತ್ತೆ ಹೆಗ್ ಕರಿಗೂ ಮಾಡ್ಕೋಬೋದು, ಪನ್ನೀರ್ ಮಸಾಲ ಯೂಸ್ ಮಾಡ್ಕೋಬೋದು, ಅದಾದಮೇಲೆ ಬೇರೆ ವೆಜಿಟೇಬಲ್ ಕರಿಗೂ ಯೂಸ್ ಮಾಡ್ಬೋದು. ಮಾಡೋ ಮೆಥಡು ತುಂಬಾ ಸಿಂಪಲ್ ಆಗಿದೆ. ಸೊ ಮಶ್ರೂಮ್ ಕಬಾಬ್ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಣ. ಸೊ ಏನು ಇವಾಗ ಫಸ್ಟ್ ಹೇಳಿರೋದೇನು? ಅಷ್ಟೇ, ಮಶ್ರೂಮ್ ಕಬಾಬ್ ಫಸ್ಟು. ನೆಕ್ಸ್ಟ್ ಬಂದು ತಟ್ಟೆ ಇಡ್ಲಿ ವಿತ್ ಮಶ್ರೂಮ್ ಚಾಪ್. ಈ ಕಡೆ ಬರೋ ಲೈಟಿಂಗ್ ಬರ್ತಾ ಇಲ್ಲ. ಹಾಂ, ಸೊ ನೆಕ್ಸ್ಟ್ ಬಂದು ಮಶ್ರೂಮ್ ಚಾಪ್ಸ್ ಇಡ್ಲಿ. ಸೊ ಫೇಮಸ್ಸು. ಫಸ್ಟು ಕಬಾಬ್ ಟ್ರೈ ಮಾಡ್ತಾಯಿದ್ದೀವಿ, ನೆಕ್ಸ್ಟು ಇಡ್ಲಿ ಟ್ರೈ ಮಾಡ್ತಾಯಿದ್ದೀವಿ, ಅದಾದಮೇಲೆ ಮಶ್ರೂಮ್ ಬಿರಿಯಾನಿ ರೆಡಿ ಆಗ್ತದೆ, ದಮ್ ಕಟ್ಟಿದ್ದಾರೆ. ಸೊ ಮಶ್ರೂಮ್ ಬಿರಿಯಾನಿ ಅನ್ಬೋದು ನೀವು, ಇಲ್ಲಾಂದರೆ ಮಶ್ರೂಮ್ ಪಲಾವ್ ಅನ್ಬೋದು, ಒಬ್ಬೊಬ್ಬರು ಒಂದೊಂಥರ ಇರ್ತಾರೆ, ಅದು ಅವ್ರವ್ರ ಇಷ್ಟ. ಸೊ ಅದಕ್ಕೋಸ್ಕರ ಲೆಟ್ಸ್ ಟ್ರೈ ಆಲ್ ದ 3 ಐಟಮ್ಸ್ ಹೇಗಿರುತ್ತೆ ಅಂತ ರಿವ್ಯೂ ಕೊಡ್ತೀವಿ.
ಸೊ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಇವಾಗ ಟೇಸ್ಟ್ ಮಾಡೋದನ್ನ ತೋರಿಸ್ತೀನಿ, ಎಂಜಾಯ್ ಮಾಡಿ. ಫೈನಲಿ ಮಶ್ರೂಮ್ ಕಬಾಬ್ನ ಟೇಸ್ಟ್ ಮಾಡ್ತಾ ಇದ್ದೀವಿ. ತಿಂತಾ ಇದೀನಿ, ಟೇಸ್ಟ್ ಮಾಡ್ತಾ ಇದೀನಿ. ಅದ್ಭುತ, ಸೂಪರ್ ಆಗಿದೆ, ಮೈಂಡ್ ಬ್ಲೋಯಿಂಗ್. ಸಖತ್ತಾಗಿ ಮಾಡಿದ್ದಾರೆ, ಕ್ರಿಸ್ಪಿ ಆಗಿದೆ. ಆ ಮಶ್ರೂಮ್ ಸೆಂಟ್ರಲ್ಲಿ ಸಿಗ್ತಾ ಇರೋದು ಆಸಮ್ ಆಗಿದೆ. ತಿಂದ್ಬಿಟ್ಟು ನೆಕ್ಸ್ಟ್ ಐಟಮ್ನ ಆರ್ಡರ್ ಮಾಡ್ತಿದ್ದೀವಿ. ಓಕೆ, ವೇಟ್ ಮಾಡಿ. ಇದು ಇಡ್ಲಿ ವಿತ್ ಮಶ್ರೂಮ್ ಚಾಪ್ಸ್. ಸೊ ಇದು ಡ್ರೈ ಗೋಬಿ, ಇದು ಮಶ್ರೂಮ್ ಕಬಾಬ್ ಅಂದರೆ ಸಖತ್ ಕ್ರಿಸ್ಪಿ ಆಗಿದೆ. ಒಳಗಡೆ ಮಾತ್ರ ಮಶ್ರೂಮ್ ಮಾತ್ರ ಸೂಪರ್ ಆಗಿದೆ. ಇನ್ನೂ ಬಿಸಿ ಬಿಸಿ ಹಂಗೆ ಇದೆ ನೋಡಿ, ಸಖತ್ ಬಿಸಿ ಬಿಸಿ. ಹೇಗೆ ಅನಿಸ್ತದೆ ನಿತಿನ? ತುಂಬ ಚೆನ್ನಾಗಿದೆ. ಹಾಂ, ತುಂಬ ಕ್ರೇಜಿ ಅಲ್ಲ? ಕ್ರೇಜಿ ಆಗಿದೆ. ಆಗಲೇ ಅರ್ಧ ಪ್ಲೇಟು ನಿತಿನ ಒಬ್ಬನೇ ಖಾಲಿ ಮಾಡಿದ್ದಾರೆ. ಹಾಂ, ಫೈನಲಿ ಮಶ್ರೂಮ್ ಬಿರಿಯಾನಿ. ಇದ್ರ ಜೊತೆ ರೈತಾ ಕೊಡ್ತಾರೆ. ಹಾಂ, ಸಕ್ಕತ್ತಾಗಿ ಯಮ್ಮಿಯಾಗಿ ಕಾಣಿಸ್ತಾ ಇದೆ, ಬಾಗಿಂದ ನೀರು ಬರ್ತಾ ಇದೆ. ಸೊ ಮಚ್ಚ ಹೇಗಿದೆ ಟೇಸ್ಟ್ ಹೇಳು? ಇದು ಒಳ್ಳೆ ತೆಗಿತಿಯಲ್ಲೋ, ಏನೋ ನೀರು ನಿಂತಿದ. ಸೂಪರ್ ಆಗಿದೆ, ಹಾಟ್ ಹಾಟ್. ಸಖತ್ತಾಗಿದೆ ಗುರು, ಮಸ್ತಾಗಿದೆ. ಏನು ಸಖತ್ತಾಗಿದೆ ಅಂದರೆ ಸಖತ್ತಾಗಿದೆ. ಈ ವರ್ಡ್ಸೇ ಬರ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅವ್ರದ್ದೇ ಓನ್ ಮಸಾಲ ಅಂತೆ ನೋಡಿ ಹೆಂಗಿದೆ. ಫುಲ್ಲು ಮಶ್ರೂಮ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಟಾಪ್ ನಾಚ್.